ಹಮಾರೆ ಬಾಹರ್ ಅನ್ನೋ ಸಂಭವ ಅದೇ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅದ್ರ ಪೂರ್ತಿ ಮಾಹಿತಿ ತಿಳ್ಕೋಬೇಕು. ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಮುಸ್ಲಿಂ ಸಮುದಾಯವನ್ನು ಅವಹೇಳನ ಇಲ್ಲ. ಅದು ಯಾವ ರೀತಿಯಾಗಿ ಯಾರದೇ ಒಂದು ಸಮುದಾಯವನ್ನು ಅವಹೇಳನೆ ಮಾಡುವಂಥದ್ದು ಅಥವಾ ಅದನ್ನ ಕೆಟ್ಟದಾಗಿ ತೋರಿಸುವಂಥದ್ದು ಅದು ಸರಿಯಲ್ಲ. ಬಟ್ ನನಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ. ಅದು ಏನಿದೆ ಫಿಲಿಮಲ್ಲಿ, ಏನಿದೆ, ಯಾವ ಕಾರಣಕ್ಕೆ, ಏನು ಅಬ್ಜೆಕ್ಷನ್ಸ್ ಇದೆ ಅಂತ. ಯಾಕೆಂದ್ರೆ ನಮ್ದು ದೇಶದಲ್ಲಿ ಎಲ್ಲರಿಗೂ ಕೂಡ ಪರಸ್ಪರ ಪ್ರೀತಿ ಗೌರವ ಇಟ್ಕೊಂಡು ನಾವು ದೇಶ ನಡೆಸಬೇಕು. ಅದರಿಂದ ಅದನ್ನ ನಾನು ಆ ದೃಷ್ಟಿಯಿಂದ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಅದೇ ನನಗೆ ಪೂರ್ತಿ ವಿಷಯ ತಿಳ್ಕೊಳ್ಬೇಕಾದ್ರೆ ಮತ್ತೆ ಮಾತಾಡ್ತೀನಿ. ನಾಗೇಂದ್ರ ಅವರು ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ ಅವರು. ಯಾಕಂದ್ರೆ ಈ ತರ ಒಂದು ಪ್ರಕರಣ ಆದಾಗ ಇದು ಖಂಡಿತವಾಗಿಯೂ ಆಘಾತ ತರುವಂಥದ್ದು. ಯಾಕಂದ್ರೆ ಈ ರೀತಿಯಾದಂತಹ ಸರ್ಕಾರದ ಹಣವನ್ನ ದೋಚ್ಕೊಂಡು ಲೂಟಿ ಮಾಡುವಂತ ಪ್ರಯತ್ನ ಆಗಿದೆ. ಅವರು ಅದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಜಾರ್ಜ್ ಅವರು ಇದೇ ತರ ರಾಜೀನಾಮೆ ಕೊಟ್ಟಿದ್ರು. ಹಿಂದೆ ಸಂತೋಷ್ ಲಾಡ್ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ರು. ಯಾಕಂದ್ರೆ ನೈತಿಕತೆ ನಂಗೆ ಅದು ಮುಖ್ಯ. ಅದಕ್ಕೋಸ್ಕರ ಅವರು ಈ ತನಿಖೆ ಆಗುವವರೆಗೂ ನಾನು ಮಂತ್ರಿಯಾಗಿರೋದು ಸರಿ ಇಲ್ಲ ಅಂತ ಹೇಳಿ ಅವರು ಆ ತೀರ್ಮಾನವನ್ನ ಅವರು ಸ್ವಯಂ ಪ್ರೇರಣೆಯಿಂದ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ತನಿಖೆ ಆಗ್ಬೇಕು, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಯಾರೇ ಯಾಕಂದ್ರೆ ಇದು ಬಿಜೆಪಿಯವ್ರ ಕಾಲದಲ್ಲೂ ಕೂಡ ಈ ತರ ನಿಗಮಗಳಲ್ಲಿ ಲೂಟಿ ಆಗಿದೆ ಅಂತ ಕೂಡ ಮಾಹಿತಿಗಳಿದೆ. ಇದ್ರ ಹಿಂದೆ ಯಾರಿದ್ದಾರೆ, ಈ ರೀತಿಯಾಗಿ ಇದೊಂದು ರೀತಿ ಹಗಲ್ ದರೋಡೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬ್ಯಾಂಕಿಂದ ದುಡ್ಡನ್ನು ತಗೊಂಡು ಹೋಗುವಂಥದ್ದು ಇದು ಭ್ರಷ್ಟಾಚಾರ ಅಲ್ಲ. ಭ್ರಷ್ಟಾಚಾರ ಆಗಿದ್ರೆ ಏನೋ ಒಂದು 10 ರೂಪಾಯಿ ಖರ್ಚು ಮಾಡಿಬಿಟ್ಟು 10 ರೂಪಾಯಿಲಿ 5 ರೂಪಾಯಿ ಖರ್ಚು ಮಾಡಿ 5 ರೂಪಾಯಿ ಏನು ಕಮಿಷನ್ನು ಅಥವಾ ಕೆಲಸ ಮಾಡ್ದೇನೆ ಅದು ಭ್ರಷ್ಟಾಚಾರ. ಇದು ಭ್ರಷ್ಟಾಚಾರ ಅಲ್ಲ ಇದು. ಅಲ್ವಾ? ಇದು ಆ ಧೈರ್ಯ ನನ್ನ ಪ್ರಕಾರ ಯಾವ ರಾಜಕಾರಣಿ ಮಾಡಲ್ಲ. ನನ್ನ ಪ್ರಕಾರ ಯಾವ ರಾಜಕಾರಣಿ ಆ ಧೈರ್ಯ ಮಾಡಲ್ಲ. ಹಣಕಾಸಿನ ಮಾಹಿತಿ ಇರೋದಿಲ್ಲ. ಯಾಕಂದ್ರೆ ನಿಗಮ ಬ್ಯಾಂಕ್ ಅಕೌಂಟ್ಸು ಅದೆಲ್ಲ ಇರ್ತದೆ. ಹಣಕಾಸಿನ ಅದು ಅಂತಿಮವಾಗಿ ಇಲಾಖೆ ರಿವ್ಯೂ ಮಾಡಿದಾಗ ಏನಾಯ್ತು, ಆ ಡಿಪಾರ್ಟ್ಮೆಂಟ್ ಅನ್ನ ರಿವ್ಯೂ ಮಾಡಿದಾಗ ಅವಾಗ ಗೊತ್ತಾಗ್ತದೆ ಎಲ್ಲೋಯ್ತಪ್ಪ ಹಣ ಅಂತ. ಇವರು ಈ ತರ ಮಾಡೋದಕ್ಕೆ ಧೈರ್ಯ ಮಾಡುವಂತದ್ದು ನನಗೆ ಆಶ್ಚರ್ಯ ಆಗ್ತದೆ. ತೆಲಂಗಾಣ ಎಲೆಕ್ಷನ್ಗೆ ಹಣ ದುರುಪಯೋಗ ಆಗಿದೆ ಅಂತ ಬಿಜೆಪಿ ಅದೆಲ್ಲ ಆರೋಪಗಳೆಲ್ಲ ರಾಜಕೀಯದ ಆರೋಪಗಳಷ್ಟೇ. ಯಾಕೆಂದ್ರೆ ನನ್ನ ಪ್ರಕಾರ ಯಾವ ರಾಜಕಾರಣಿ ಕೂಡ ಈ ರೀತಿಯಾಗಿ ಮಾಡೋದಿಲ್ಲ. ಕೆಲವು ಜನ ತಪ್ಪು ಮಾಡ್ತಾರೆ, ತಪ್ಪು ಮಾಡಿಲ್ಲ ಎಲ್ಲ ನಾವು 100% ಸರಿ ಇದೀವಿ ನಾನು ಹೇಳೋದಿಲ್ಲ. ಆದ್ರೆ ಈ ತರದ ಒಂದು ದೋಚುವಂತ ಕೆಲಸ ಯಾವ ರಾಜಕಾರಣಿ ಮಾಡಲ್ಲ. ಅವ್ರು ಹೇಳ್ತಾರಪ್ಪ. ಸಚಿವರ ಸೂಚನೆ ಮೇರೆಗೆ ಹಣ ವರ್ಗಾವಣೆ ಮಾಡಿದ್ದಾರೆ. ಯಾರು ಹೇಳ್ತಾರೆ? ಅವ್ರು ಹೇಳಿರೋದು ಅದಲ್ಲ. ಅವ್ರು ಹೇಳಿರೋದು ನನಗೆ ಆ ಅಧಿಕಾರಿ ಸಚಿವರು ನನಗೆ ಹೇಳಿದ್ದಾರೆ ಅಂತ ಇನ್ನೊಬ್ಬ ಅಧಿಕಾರಿ ಯಾರು ಸೈನ್ ಹಾಕಿದ ಚೆಕ್ ಅವ್ನು ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಹೊರತು ಸಚಿವರು ಇವ್ರಿಗೆ ಏನು ಹೇಳಿಲ್ಲ. ನೀವು ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕು ತಾನೆ. ಅದಕ್ಕೆ ತನಿಖೆ ಈಗ SIT ಇದೆ. SIT ತನಿಖೆ ಅದು ನಿಷ್ಪಕ್ಷಪಾತವಾಗಿ ಆಗ್ಬೇಕು. ಯಾರೇ ಮಾಡಿದ್ರು ಕೂಡ ಅವ್ರಿಗೆ ಅದನ್ನ ಒಂದು ಹಣವನ್ನ ವಾಪಸ್ ತರಬೇಕು. ಇನ್ನೊಂದು ತಪ್ಪು ಮಾಡಿರೋರ ಮೇಲೆ ಕಠೋರವಾದ ಶಿಕ್ಷೆ ಆಗ್ಬೇಕು. CBIನೂ ಮಾಡ್ಲಿ. ಈಗ ಹಿಂದೆ ಜಾರ್ಜ್ ಅವರು ಇದ್ದಾಗ ನಾವು CBIಗೆ ಕೊಟ್ಟಿದ್ದು ಅಲ್ವಾ? ಈವನ್ ಸಂತೋಷ್ ಲಾಡ್ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ತನಿಖೆ ನಡೀತಾ ಇತ್ತು. ಸೊ ನಾವೇನು CBIಗೆ ಏನು ಹೆದರ್ಕೊಂಡಿರುವಂತ ಏನು ನಮ್ಮ ಪಕ್ಷ ಏನಲ್ಲ, ನಮ್ಮ ಸರ್ಕಾರ ಏನಲ್ಲ. CBIನೂ ಮಾಡ್ತದೆ. ನೋಡ್ರಿ, ಅದು ಸರ್ಕಾರದ ಮಟ್ಟದ ಏನ್ ತೀರ್ಮಾನ ಆಗುತ್ತೆ ಆಗ್ಲಿ. ಆದ್ರೆ SIT ಅವರು ಮಾಡ್ತಾ ಇದ್ದಾರೆ, CBI ಅವರು ಕೂಡ ಮಾಡ್ತಾರೆ. ಅದರಿಂದ ಅದನ್ನ ಅಂತಿಮವಾಗಿ ಅದು ಯಾವ ಒಂದು ರೂಪಕ್ಕೆ ಹೋಗೋದು ನನಗೆ ಗೊತ್ತಿಲ್ಲ. ಅದು ಕಾನೂನು ಪ್ರಕಾರ ಗೃಹ ಇಲಾಖೆ ಇದೆ, ಎಲ್ಲ ಇದೆ, ಅವ್ರು ನೋಡ್ತಾರೆ. ಸರ್, ಇವಾಗ ಪರಮೇಶ್ವರ್ ಹೇಳಿದರೆ ಯಾವ ಮೀಟಿಂಗು ಯಾವ ಸಭೆ ಏನ್ ನಡೀತಾ ಇದೆ ಗೊತ್ತಿಲ್ಲ ಅಂತ. ಈಗ ರಾಹುಲ್ ಗಾಂಧಿ ಅವರ ಸಭೆ ವಿಚಾರವಾಗಿ ಇದು ರಾಹುಲ್ ಗಾಂಧಿ ಅವರು ಬಂದಿರೋದು ರಾಜಕೀಯ ಒಂದು ಭೇಟಿಗಲ್ಲ. ಅವ್ರು ಇಲ್ಲಿಗೆ ಬಂದಾಗ ಅವ್ರು ಬಹುಶಃ ಇಲ್ಲಿ ಬಂದ ಮೇಲೆ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಗಳನ್ನ ಮೀಟ್ ಆಗ್ಬೇಕು ಅಂತ ಹೇಳಿದ್ರು. ನಾವುಗಳೆಲ್ಲ ನಮ್ಗೇನು ಕರೆದಿಲ್ಲ ಯಾರು. ನಮ್ಮ ಪಾಡ್ ನಾವು ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಲೀಡರ್ ಬಂದಿದ್ದು ನಾವು ಬಂದಿದ್ದೀವಿ ಅಷ್ಟೇ. ಕೋರ್ಟ್ಗೆ ಹೋಗಿದ್ದು ನಾವು. ಯಾಕಂದ್ರೆ ಅವ್ರು ಅಲ್ಲಿ ಬಂದಿದ್ರು. ನಾವು ಬೆಂಗಳೂರಿನಲ್ಲಿ ಶಾಸಕರು ಸಚಿವನಾಗಿದ್ದೇವೆ, ನಾವು ಬಂದಿದ್ದೇವೆ. ಯಾರು ಆಹ್ವಾನ ಇಲ್ಲ ಇದಕ್ಕೆ, ಆಹ್ವಾನ ಏನಿಲ್ಲ. ಕೆಲವೊಂದು ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗಿರೋದಕ್ಕೆ ಡೈರೆಕ್ಟರ್, ನಿರ್ಮಾಪಕರು, ಪ್ರೊಡ್ಯೂಸರ್ ಅವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಸತೀಶ್ ಜಾರಕಿಹೊಳಿ ನೇರವಾಗಿ CM DCM ಕಡೆ ಹೇಳಿದ್ದಾರೆ. ಸತೀಶ್ ಅವರು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಸೀನಿಯರ್ ಲೀಡರು. ಸೊ ಅದನ್ನ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದಾರೆ, ಎಲ್ಲ ಕರೆದು ಮಾತಾಡ್ತಾರೆ. ಅದೇ ನನ್ನ ಪ್ರಕಾರ ಎಲ್ಲರೂ ಕೂಡ ಕೆಲಸ ಮಾಡಿಲ್ಲ ಅಂತ ಅಲ್ಲ. ಯಾವಾಗ ಯಾರೇ ಮಾಡಿದ್ರು ಕೂಡ 100% ಸರಿ ಮಾಡ್ತೀವಿ ಅಂತ ಯಾರು ಹೇಳಕ್ಕಾಗ್ತದೆ?
ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಅದು ಬೇರೆ ಪ್ರಶ್ನೆ. ಆದರೆ ಪಕ್ಷದ ಕಾರ್ಯಕರ್ತರು ಕೂಡ ಎಲ್ಲರೂ ಶ್ರಮ ಪಟ್ಟಿದ್ದಾರೆ. ಎಲ್ಲರೂ ಬಹಳ ಉತ್ಸಾಹದಿಂದ ಕೂಡ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಉತ್ಸಾಹದಿಂದ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಕೋರ್ ಕಮಿಟಿ ರಚನೆ ಮಾಡಬೇಕು ಅಂತ. ಕಮಿಟಿ ರಚನೆ ಮಾಡಬೇಕು ಅಂತ ಹೇಳಿ ಪರಮೇಶ್ವರ್ ಮತ್ತೆ ಮುನಿಯಪ್ಪರ ಆಗ್ರಹ ಮಾಡಿದ್ದಾರೆ. ಅದೆಲ್ಲ ನಮ್ಮ ಉಸ್ತುವಾರಿ ಜನರಲ್ ಸೆಕ್ರೆಟರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಅಧ್ಯಕ್ಷರಿದ್ದಾರೆ. ಕೂತ್ಕೊಂಡು ಯಾವ ರೀತಿ ಮಾಡ್ಬೇಕು, ಯಾಕಂದ್ರೆ ಈಗ ತಾನೇ ಆಗಿದೆ. ಕೆಲವರೆಲ್ಲ ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ನಾವು ಏನ್ ಮಾಡಬೇಕು ಅದನ್ನ ಖಂಡಿತವಾಗಿ ಮಾಡಬೇಕಾಗ್ತದೆ. ಅದರಲ್ಲಿ ಸಮಾಲೋಚನೆ ಇರಬೇಕು, ಸಮನ್ವಯತೆಯೂ ಇರಬೇಕು ಮತ್ತು ರಾಜ್ಯದ ಪರವಾಗಿ ಒಳ್ಳೆ ನಿರ್ಧಾರಗಳಾಗ್ತಕ್ಕಂಥದ್ದಕ್ಕೆ ಮತ್ತು ಒಳ್ಳೆಯ ಆಡಳಿತ ಕೊಡುವಂತ ಸರ್ಕಾರ ಇನ್ನು ಉತ್ತಮ ಆಡಳಿತ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ ಇರಬೇಕು ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.